ಕಮಲೇಶ್ ಪಿಂಡ್ ಅಂತಕ್ಕಂಥ ಒಬ್ಬ ಮನುಷ್ಯ ಎನ್ಕೌಂಟರ್ ಆಗಿರ್ತಕ್ಕಂಥ ವಿಚಾರ. ಆತ ಯಾರು, ಯಾವ ಕಾರಣಕ್ಕಾಗಿ ಎನ್ಕೌಂಟರ್ ಅಲ್ಲ, ಅದಕ್ಕೆ ಮೂಲ ಕಾರಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇತರ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಜೊತೆನಲ್ಲಿ ಈ ಎನ್ಕೌಂಟರ್ ಅನ್ನ ನಾವು ಗಟ್ಟಿಸೋದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿ ತಂದಿದ್ದೀವಿ. ಮೊದಲನೇದಾಗಿ ಕಮಲೇಶ್ ಪಿಂಡ್ ಅಂತಕ್ಕಂಥವನು ನಿಶಾ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮನುಷ್ಯ. ಆತನ ಅಣ್ಣ ಗ್ರಾಮ ಪಂಚಾಯತ್ ಸದಸ್ಯ. ಕಮಲೇಶ್ ಪಿಂಡ್ ಅಂತಕ್ಕಂಥವರು ಆ ಪಂಚಾಯತ್ ಸದಸ್ಯನ ಸಹೋದರ. ಆತ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿ ಆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮೂಲ ಉದ್ದೇಶದಲ್ಲಿ ನಾವು ಗಮನಿಸಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ ಇನ್ನೊಂದು ವಿಚಾರ, ಇಲ್ಲಿ ವಿನೀತ್ ರಾಯ್ ಅಂತಕ್ಕಂಥವನು ಒಬ್ಬ ಮನುಷ್ಯ ಕಟ್ಟರ್ ಗ್ಯಾಂಗ್ ಅಂತ ಒಂದು ರೌಡಿ ಗ್ಯಾಂಗ್ ನಿಂದ ಹತ್ಯೆ ಆಗಿರ್ತದೆ. ಆ ಹತ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕಮಲೇಶ್ ಪಿಂಡ್ ಅಂತಕ್ಕಂಥವನು ಅನುಮಾನಾಸ್ಪದವಾಗಿ ಅವರ ಕಣ್ಣಿಗೆ ಕಾಣಿಸ್ತಾನೆ. ಆ ರೀತಿ ಪೊಲೀಸರ ತನಿಖೆಯಲ್ಲಿ ಅವರಿಗೆ ಗಮನಕ್ಕೆ ಬಂದಂತ ವಿಚಾರಗಳನ್ನ ಪರಿಶೀಲನೆ ಮಾಡತಕ್ಕಂತ ಅಧಿಕಾರ ಖಂಡಿತವಾಗಿಯೂ ಅವರಿಗೆ ಇದೆ. ಅವರು ಆ ರೀತಿ ಅನುಮಾನ ಬಂದಾಗ ಆ ವ್ಯಕ್ತಿಯನ್ನ, ಏನು ಕಮಲೇಶ್ ಪಿಂಡ್ ಅಂತ ನಾನು ಹೇಳ್ತಾ ಇದ್ದೀನಿ, ಆ ವ್ಯಕ್ತಿನ ದಸ್ತಗಿರಿ ಮಾಡೋದಕ್ಕಾಗಿ, ವಿಚಾರಣೆ ಮಾಡೋದಕ್ಕಾಗಿ, ಆತನ ವಿರುದ್ಧ ಯಾವ ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದಾನೋ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸೋದಾಗಿ ಅವನ ವಿರುದ್ಧ ಎಲ್ಲ ತನಿಖೆಗಳನ್ನ ಮಾಡೋದಕ್ಕೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಸಂಪೂರ್ಣವಾದಂತ ಅಧಿಕಾರ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಆತ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಒಂದು ಕಾರಣ ಆದ್ರೆ, ಆತನ ದಸ್ತಗಿರಿ ಮಾಡೋದ್ಮೇಲೆ ಆತನನ್ನ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ತಾವು ಕೆಲವೇ ಒಂದೆರಡು ದಿನಗಳಲ್ಲಿ ಆತನ ಎನ್ಕೌಂಟರ್ ಮಾಡ್ತಾರೆ. ಆ ಎನ್ಕೌಂಟರ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಿಮಗೆ ಸಕಾರಣ ಇತ್ತು, ಯಾವ ಕಾರಣಕ್ಕಾಗಿ ನೀವು ಆ ಹತ್ಯೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಾಗಿ ಎನ್ಕೌಂಟರ್ ಮಾಡುವಂತ ಒಂದು ನಿರ್ಧಾರ, ಅದರ ಅವಶ್ಯಕತೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಏನಿತ್ತು ಅಂತಕ್ಕಂಥದ್ದು ಇದುವರೆಗೆ ಸ್ಪಷ್ಟೀಕರಣ ನಮಗೆ ಗೊತ್ತಾಗಿದೆ. ಆತ ಒಂದು ಅತಿ ಹಿಂದುಳಿದ ವರ್ಗ, ನಿಶಾ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮನುಷ್ಯ. ಇತ್ತೀಚೆಗೆ ಆತ ವಿಕಾಸ್ ಇನ್ಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿರ್ತಾನೆ ಅನ್ನೋದು ಒಂದು ಕಾರಣ ಬಿಟ್ರೆ, ಆತನ ಹತ್ಯೆಗೆ ಸಕಾರಣವನ್ನ ಪೊಲೀಸರಿಗೆ ಮಾಹಿತಿ ಇದ್ದಿದ್ದೆ ಆದ್ರೆ, ಆತನ ವಿರುದ್ಧ ಸಾಕ್ಷಿ ಆಧಾರಗಳಿದ್ರೆ ಖಂಡಿತವಾಗಿಯೂ ಆತನ ದಸ್ತಗಿರಿಗಾಗಲಿ ಆತನ ವಿಚಾರಣೆಗಾಗಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಆಗಿದೆ. ನಾನು ಕೇಳಕ್ ಬಯಸ್ತೀನಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ, ಸಂವಿಧಾನ ಇದೆ ದೇಶದಲ್ಲಿ, ಆ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಅದಕ್ಕೆ ಎಲ್ಲ ಅವಕಾಶಗಳು ಇದೆ. ಒಬ್ಬ ವಕೀಲನನ್ನ ನೇಮಿಸಿಕೊಳ್ಳೋದ್ರಿಂದ ಹಿಡಿದು ಆತ ನ್ಯಾಯಾಲಯದಲ್ಲಿ ತನ್ನ ವಿರುದ್ಧದ ಆಪಾದನೆಯನ್ನು ಸಮರ್ಥಿಸಿಕೊಳ್ಳಬೇಕು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಇರ್ತದೆ. ಇಂಥ ಸಂದರ್ಭದಲ್ಲಿ ಯುಪಿನಲ್ಲಿ ತಮಗೆಲ್ಲ ಗೊತ್ತಿದೆ ನಿರಂತರವಾದಂತ ಎನ್ಕೌಂಟರ್ಗಳು. ಆ ಎನ್ಕೌಂಟರ್ಗಳಲ್ಲಿ ಎಷ್ಟು ಎನ್ಕೌಂಟರ್ಗಳು ನ್ಯಾಯಬದ್ಧವಾಗಿದೆ ಅದನ್ನ ತಾವು ತಮ್ಮ ಪರಿಶೀಲನೆಗೆ ಬಿಡ್ತೀವಿ. ಇವತ್ತು ಒಬ್ಬ ಸಾಮಾನ್ಯ ಜನಾಂಗದಿಂದ ಬಂದಂತವನು ಇವತ್ತು ಒಂದು ರಾಜಕೀಯ ಪಕ್ಷ ಇದ್ದು ತಪ್ಪಾಯ್ತಾ, ಆತ ಸಕ್ರಿಯವಾಗಿ ಆ ಪಕ್ಷದಲ್ಲಿ ಬೆಳಿಬೇಕು, ಕೆಲಸ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ದು ತಪ್ಪಾಯ್ತಾ? ಇರ್ಲಿ, ಆತ ತಗೊಂಡ ನಿರ್ಧಾರ ಸರಿ ಇದ್ರು ಕೂಡ ಆತ ಯಾವ್ದಾದ್ರು ಒಂದು ಪುಸ್ತಕದಲ್ಲಿ ಭಾಗಿಯಾದರೆ ಖಂಡಿತವಾಗೂ ಅದನ್ನ ನಾವ್ಯಾರು ಕೂಡ ಸಮರ್ಥಿಸ್ಕೊಳ್ಳೋದು. ಆತನ ವಿರುದ್ಧ ವಿಚಾರಣೆ ಆಗ್ಬೇಕು, ಆತನ ವಿರುದ್ಧ ನ್ಯಾಯಾಲಯದಲ್ಲಿ
ಆತನಿಗೆ ಕೊಡಬೇಕಾದಂತ ಎಲ್ಲ ಸ್ವಾತಂತ್ರ್ಯಗಳ ಜೊತೆಗೆ ಆತ ವಿಚಾರಣೆ ಒಳಪಡಲೇಬೇಕು. ಅದು ಅವನ ಕರ್ತವ್ಯ. ಎಷ್ಟೋ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಅವರ ಪಕ್ಷದ ಕಾರ್ಯಕರ್ತರು ತಪ್ಪು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲ ವಿನಾಯಿತಿಗಳು ಇದ್ದಾವೆ. ಅದು ಎನ್ಕೌಂಟರ್ ಆಗಲ್ಲ, ಅಲ್ಲಿ ಎನ್ಕೌಂಟರ್ ಆಗಲ್ಲ. ಅವರ ಪಕ್ಷದ ಕಾರ್ಯಕರ್ತರು ಅವರ ಪಕ್ಷಕ್ಕೆ ಸಂಬಂಧಪಟ್ಟವ್ರನ್ನ ಏನೋ ತಪ್ಪಾದ್ರೆ ಎನ್ಕೌಂಟರ್ ಆಗಲ್ಲ. ಆದ್ರೆ ವಿರೋಧ ಪಕ್ಷಗಳು ಮತ್ತೆ ಬೇರೆ ಬೇರೆ ಸ್ವತಂತ್ರವಾದ ವ್ಯಕ್ತಿಗಳು ಮಾಡಿದಾಗ ಒಂದು ಮೆಸೇಜ್ ಹೋಗ್ತದೆ ಇಡೀ ದೇಶಕ್ಕೆ. ಎನ್ಕೌಂಟರ್ ಮಾಡಿ ಇಡೀ ಉತ್ತರ ಪ್ರದೇಶ ಎಲ್ಲ ಸಮಾಜ ವಿರೋಧಿ ಕೃತ್ಯಗಳನ್ನ ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋಂತ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾರೆ. ಎಷ್ಟೋ ಪಕ್ಷಗಳ ಲೀಡರ್ಗಳು ಬಿಜೆಪಿ ಸೇರುತ್ತೆ, ಅವರೆಲ್ಲ ಪಕ್ಷಗಳು ಮಾಫಿ ಆಗ್ತವೆ. ಅವ್ರ ಜೊತೆ ಮರ್ಜಿ ಆಗ್ತಾ ಇದ್ರೆ ಪಕ್ಷಗಳು ಅವ್ರ ಜೊತೆ ಸೇರ್ಪಡೆ ಆಗ್ತಾ ಇದ್ರೆ ಅವರ ತಪ್ಪುಗಳು ಬಹಳ ದೊಡ್ಡ ತಪ್ಪಾಗಿ ವಿಜೃಂಭಿಸುತ್ತೆ. ಅವ್ರ ಜೊತೆ ಸೇರದೇ ಇದ್ರೆ ತಪ್ಪಾಗಿ ವಿಜೃಂಭಿಸುತ್ತೆ. ಅವ್ರ ಜೊತೆ ಸೇರುತ್ತೆ ವಿನಾಯಿತಿ ಆಗಿರ್ತಾರೆ. ಇದು ಯಾವ ಸೀಮೆಯ ನ್ಯಾಯ? ಇಂಥ ಒಂದು ವ್ಯವಸ್ಥೆ ಸಂವಿಧಾನದಲ್ಲಿ ಇದೆಯಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಮೌಲ್ಯಗಳ ನಾಶ ಆಗ್ತಾ ಇದೆ. ರಾಜಕೀಯ ವ್ಯವಸ್ಥೆಯಲ್ಲಿ ದುರ್ಬಲರು, ಶೋಷಣೆಗೊಳಗಾದವರು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತವರು ಕೇವಲ ಮತದಾನಕ್ಕೆ ಉಪಯೋಗ ಆಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವೇ ಇರಬಾರದು, ತಮ್ಮ ಜೊತೆ ಇರೋರು ಬಿಟ್ಟು ಇನ್ನೆಲ್ಲರಿಂದ ಮುಕ್ತವಾಗಿ ಬಾಳ್ತಾ ಇರಬೇಕು ಅಂತ ಬಯಸೋದಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯ ಏನು, ಅದರ ಪರಿಸ್ಥಿತಿ ಏನು, ಅದರ ಮುಂದಿನ ಭವಿಷ್ಯ ಏನು? ಆಡಳಿತ ಪಕ್ಷವೇ ಸಂಪೂರ್ಣವಾಗಿ ಇರೋದಾದ್ರೆ ಸಂಪೂರ್ಣ ವಿರೋಧ ಪಕ್ಷ ಇರಬಾರದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಮಲೇಶ್ ಬಿಂದ್ ಅವರ ಎನ್ಕೌಂಟರ್ ಏನಾಗಿದೆ ಯುಪಿ ಸರ್ಕಾರದಿಂದ, ಅದನ್ನ ನಾವು ಬಹಳ ಕಠೋರವಾಗಿ ಖಂಡಿಸ್ತೀವಿ. ಖಂಡಿತವಾಗಿಯೂ ಒಬ್ಬ ಅಮಾಯಕನ ಜೀವನ ಬಲಿ ತಗೊಂಡಿರ್ತಕ್ಕಂಥ ಯುಪಿ ಸರ್ಕಾರ ಏನಿದೆ, ಇದಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದಂಡ ತೆರುತ್ತೆ. ಸಮಾಜ ಎಲ್ಲದನ್ನು ಗಮನಿಸ್ತಾ ಇದೆ. ಹಿಂದುಳಿದವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳಿ ಮಾತನಾಡ್ತೀನಿ. ನಮಸ್ಕಾರ. ನಾವು ಬಿ ಕೆ ಮೋಹನ್ ಕುಮಾರ್, ರಾಜ್ಯಾಧ್ಯಕ್ಷರು ಬಿಜೆಪಿ ಪಕ್ಷ. ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಉತ್ತರ ಪ್ರದೇಶದಲ್ಲಿ. ಆ ಒಂದು ಕಂಪ್ಲೇಂಟ್ ಅವ್ರನ್ನ ನೋಡ್ಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಮನೆ ಹೋಗ್ಬೇಕಾದ್ರೆ ನಿನ್ನೆ ಅವ್ರನ್ನ ರಸ್ತೆ ಮಧ್ಯದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಎಸ್ಪಿ ಬಂದು ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವ್ರನ್ನ ಆ ಊರಿಂದ ಹೊರಗಡೆ ಕರ್ಕೊಂಡು ಹೋಗಿ ರಿಲೀಸ್ ಮಾಡಿದ್ದಾರೆ. ಯಾಕೆ? ನ್ಯಾಯ ಇದ್ರೆ ಎನ್ಕೌಂಟರ್ ಮಾಡಿರೋದು ನೀವು ಕರೆಕ್ಟ್ ಇದ್ರೆ ನೀವ್ ಯಾಕೆ ಈ ರೀತಿ ನಮ್ಮ ನಾಯಕರನ್ನ ಅವ್ರ ಫ್ಯಾಮಿಲಿ ನೋಡೋಕ್ಕಾಗ್ಲಿ ಅವ್ರ ಬಾಡಿ ನೋಡೋಕ್ಕಾಗ್ಲಿ ಬಿಟ್ಟಿಲ್ಲ? ಮೋದಿ ಅವರೇ, ಆದಿತ್ಯನಾಥ್ ಅವರೇ, ಇವತ್ತು ನಾವು ನಿಮ್ಗೆ ನೇರ ಒಂದು ಕ್ವಶನ್ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಏನು ನಿಶಾ, ಗೋಲಿ, ಕಬ್ಬಲಿಂಗ, ಏನು 39 ಫಿನಾನ್ಸ್ ಸಿಸ್ಟಮ್ ನಾವು ಕರಿತೀವಿ, ಮುಂದಿನ ದಿನಗಳಲ್ಲಿ ನಾವು 23 ಕೋಟಿ ವೋಟರ್ಸ್ ಇದೀವಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ದೇಶದಲ್ಲಿ ನಾವು 23 ಕೋಟಿ ವೋಟರ್ಸ್ ಇದೀವಿ. ನಿಮ್ಗೆಲ್ಲ ನಾವು ಬುದ್ಧಿ ಕಲಿಸೋ ಕಾಲ ಬಂದಿದೆ. ನೀವೇನ್ ಅನ್ಕೊಂಡಿದ್ದೀರಾ? ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಾದ್ಮೇಲೆ ವಿಚಾರಣೆ ಮಾಡಿ ಕೋರ್ಟ್ ಕಳಿಸ್ರಿ. ಕೋರ್ಟ್ ಎಲ್ಲ ತಪ್ಪಿಟ್ಟು ಅಂತ ಹೇಳಿದಾಗ ನೇಣಗ ನಾವು ಹೋಗ್ತೀವಿ. ನಿಮ್ಗೆ ಯಾಕೆ ಎನ್ಕೌಂಟರ್ ಮಾಡೋಂತ ಶೋಕಿ ಬಂದಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ? ಯಾರೇ ಸಿಟಿ ಎನ್ಕೌಂಟರ್ ಮಾಡೋದು ಅಂತ ಶೋಕಿ ನಿಮ್ಗೆ ಯಾಕೆ? ಎಷ್ಟು ಜನ ಬಿಜೆಪಿ ಇರುವಂತ ರೌಡಿಗಳು ನೀವು ಎನ್ಕೌಂಟರ್ ಮಾಡಿದ್ದೀರಿ? ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಬಿಜೆಪಿ ವಿರುದ್ಧ ಏನಾದ್ರು ಮಾತಾಡ್ತಾ ಅವನ್ನ ಯಾವ್ದೊಂದು ರೌಡಿ ಪಾಠ ಕಟ್ಟಿ ಎನ್ಕೌಂಟರ್ ಮಾಡೋದು.
ನೀವು ಈ ರೀತಿ ಮಾಡಿದ ಸರಿನಾ? ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಮುಖೇಶ್ ಸೈನಿ ಅವ್ರನ್ನ ತಡೆದಿರ್ಬೋದು, ಆದ್ರೆ ಈ ದೇಶದಲ್ಲಿ 23 ಕೋಟಿ ಜನ ಇದ್ದೀವಿ, ನಾವೆಲ್ಲರೂ ಒಬ್ಬೊಬ್ರು ಮುಖೇಶ್ ಸೈನಿ ಆದ್ರೆ ನೀವು ನಮ್ಮನ್ನ ತೆಗಿಯಕ್ಕಾಗಲ್ಲ. ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲಿನ ಸರ್ಕಾರದಲ್ಲಿ ಸಂಜಯ್ ನಿಷಾದ್ ಅನ್ನೋ ಮಂತ್ರಿ ಇದ್ದಾರೆ, ನಮ್ಮವರು. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಇದೇ ತಿಂಗಳ 1ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಈ ಸರ್ಕಾರದಲ್ಲಿ ನಮ್ಗೆ ಭದ್ರತೆ ಇಲ್ಲ, ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ತಮ್ಮಂದ್ರ ಮೇಲೆ ಎಲ್ಲ ಗಲಾಟೆ ಅತ್ಯಾಚಾರಗಳು ನಡೀತಾ ಇದೆ ಅಂತ ಹೇಳಿ. ಹಾಗಾದ್ರೆ ಅಂತ ಸರ್ಕಾರ ಅಂತ ಒಂದು ಸೀಟ್ ಯಾಕೆ ಅಂದ್ಕೊಂಡ್ಬಿಟ್ಟಿದ್ದೀರಿ? ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಸಂಜಯ್ ನಿಷಾದ್ ಸಾಬ್, ನೀವು ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಇವತ್ತೇನು ಬಿಹಾರಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಇವತ್ತು ಕಮಲೇಶ್ ಬಿಂದ್ ಅನ್ನೋರ್ನ, ಒಬ್ಬ ಅಮಾಯಕನ್ನ, ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದ್ದೀರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ನೀವತ್ತೇನು ಎನ್ಕೌಂಟರ್ ಮಾಡಿದ್ದೀರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿ ಅವರು ಆ ಒಂದು ಫ್ಯಾಮಿಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತೆ ನೀವು ಸಾಯಂಕಾಲ ತಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನ ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ರೆ ಏನಾಗುತ್ತೆ ಅಂತ ನಿಮ್ಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅನ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ವಿ VIP ಇಂದ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗ್ಲಿ ನೀವು ಪರ್ಚೇಸ್ ಮಾಡ್ತೀರಿ. ಮತ್ತೆ ನಿಮ್ಮ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀರಿ. ಇದನ್ನ ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು. ನಮ್ಮ ಮುಖೇಶ್ ಸೈನಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅರೆಸ್ಟ್ ಮಾಡಿದಕ್ಕೆ ಕ್ಷಮೆ ಕೇಳಬೇಕು. ಈ ಒಂದು ವಿಚಾರವನ್ನ ಉನ್ನತ ಮಟ್ಟದ ತನಿಖೆಗೆ ನೀವು ಒಪ್ಪಿಸ್ಬೇಕು. ಮತ್ತು ಈ ರಾಜ್ಯದಲ್ಲಿ ಯಾವ ಒಂದು UP ರಾಜ್ಯದಲ್ಲಿ ಮುಂದಿನ ಡಿಸೆಂಬರ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ನೀವೇನೀಗ ಮಹಾನಾಯಕ ಅಂತೇಳಿ ಸಂಜಯ್ ನಿಷಾದ್ನ ನೀವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನಿಮ್ಗೆಲ್ಲ ತಕ್ಕ ಉತ್ತರ ನಮ್ಮ ಸಮಾಜ ನಿಮಗೆ ಕೊಡುತ್ತೆ VIP ಪಾರ್ಟಿ ಮುಖಾಂತರ. ಸಂಜಯ್ ನಿಷಾದ್ ಜಿ, ನೀವಲ್ಲಿ ಆ ಮಂತ್ರಿಗಿರಿಗೆ ಏನ್ ಅಂಟ್ಕೊಂಡಿದ್ದೀರಿ? ನೀವು ಹೊರಗಡೆ ಬನ್ನಿ. ಇವತ್ತು ಸಮಾಜದ ಅಮಾಯಕರ ಮರಣ ಹೋಮ ನಡೀತಾ ಇದೆ. ನೀವು ಹೊರಗಡೆ ಬಂದು ಇದನ್ನೆಲ್ಲ ಖಂಡಿಸ್ಬೇಕು. ಇಲ್ಲ ಅಂದ್ರೆ ಸಂಜಯ್ ನಿಷಾದ್ ಜಿನು ನೆಕ್ಸ್ಟ್ ಸೋಲ್ತಾರೆ. ಅಲ್ಲಿ ನಾವು BJP-ನ ಸೋಲ್ಸಿ ಮನೆಗೆ ಕಳಿಸ್ತೀವಿ. ನಮ್ಮ ತಾಕತ್ತು ಬರೀ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ಎಲ್ಲೆಲ್ಲಿ ನೀರಿದೆಯೋ ಅಲ್ಲೆಲ್ಲ ನಾವು ಬೆಸ್ತ ಸಮುದಾಯ ಇದ್ದೀವಿ. ಅವ್ರಿಗೆಲ್ಲರಿಗೂ ನಮ್ಮ ಮುಖೇಶ್ ಸೈನಿ ಅವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೆ ಅಧಿಕಾರ ಸಿಗ್ಲಿ. ಅಧಿಕಾರ ಸಿಕ್ಕಾಗ ಆರ್ಥಿಕವಾಗಿ ಎಲ್ಲ ಅವ್ರು ಮುಂದೆ ಬರ್ತಾರೆ, ನಮ್ಮ ಸಮಾಜ ಒಳ್ಳೇದಾಗ್ಲಿ ಅಂತೇಳಿ ಈ VIP ಪಾರ್ಟಿನ ನಾವು ಸ್ಥಾಪನೆ ಮಾಡಿದ್ದೀವಿ. ಆದ್ರೆ ಇವತ್ತು ಅವ್ರನ್ನೇ ನೀವು ಅರೆಸ್ಟ್ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪೇನಾದ್ರೂ ಆದ್ರೆ
ಈ VIP ಪಕ್ಷದಿಂದ ಇಡೀ ದೇಶಾದ್ಯಂತ ಜಂತರ್ ಮಂತರಲ್ಲೂ ಬಂದು ದೆಹಲಿನಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ದೇಶಾದ್ಯಂತ ನಾವೆಲ್ಲ ಎದ್ದು ನಿಂತ್ರೆ ಈ ಸರ್ಕಾರ ಬೀಳೋದ್ರಲ್ಲೂ ಅನುಮಾನ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು, ಉನ್ನತ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹಿಸ್ತಾ ಇದ್ದೀವಿ.